ರಾಜ್ಯದ ಎಲ್ಲೆಡೆ ಬಹುತೇಕ ಜಿಲ್ಲೆಗಳು ಹಲವಾರು ವಿಧಾನಸಭಾ ಕ್ಷೇತ್ರಗಳ ಮೊದಲನೇ ಹಂತದಲ್ಲಿ ಮೆಂಬರ್ಶಿಪ್ ಪ್ರಾರಂಭ ಆಗಿದೆ. ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸವನ್ನು ಕೈಗೆತ್ತಿಕೊಂಡು ಮುಗಿಸಿದ್ದೇವೆ. ಬಹಳ ಯಶಸ್ವಿಯಾಗಿ ಮುಖಂಡರುಗಳು ಕಾರ್ಯಕರ್ತರು ಸ್ಪಂದಿಸಿದ್ದಾರೆ. ಜನರೊಂದಿಗೆ ಜನತಾದಳ ಬಹುಶಃ ಇದೇನು ನಮಗೇನು ಹೊಸದೇನಲ್ಲ, ನಿರಂತರವಾಗಿ ಪಕ್ಷ ಜನರ ಜೊತೆ ಇದ್ದು ಬೆರೆತು ಕಷ್ಟದಲ್ಲಿ ಪಕ್ಷ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದಿಂದ ಇವತ್ತಿನ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗುಣದಲ್ಲೂ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಇವತ್ತು ಪ್ರಮುಖವಾಗಿ ತಾವು ಹೇಳಿದಂಗೆ ರಾಮನಗರ ಜಿಲ್ಲೆಯಲ್ಲಿ ಮೊದಲನೇದಾಗಿ ಇವತ್ತು ಚನ್ನಪಟ್ಟಣ ತಾಲೂಕಿನಿಂದಲೇ ಇವತ್ತೇನು ಮೆಂಬರ್ಶಿಪ್ ಅಭಿಯಾನವನ್ನು ಕೈಗೆ ಎತ್ಕೊಂಡಿದ್ದೇವೆ. ತಾಲೂಕು ಅಧ್ಯಕ್ಷರು ಜಯಮುತ್ತೂರು ಅವರು ಮತ್ತು ಈ ಭಾಗದ ಎಲ್ಲ ಪ್ರಮುಖ ಮುಖಂಡರ ಜೊತೆ ಮಾತನಾಡಿದ್ದೆ. ರಾಮನಗರ ಜಿಲ್ಲೆ ಮುಗಿಸಿದ ನಂತರ ಅಲ್ಲಿಂದ ಮತ್ತೆ ರಾಯಚೂರು, ಕೊಪ್ಪಳ ಭಾಗಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಬಹಳ ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಹಿರಿಯರು, ಯುವಕರೆಲ್ಲ ಸ್ವಾಗತ ಕೋರಿದ್ದೇವೆ. ಹಿಂದೆ 3 ಕ್ಷೇತ್ರದಲ್ಲೂ ಕೂಡ JDS ಇತ್ತು. ಈ ಜಿಲ್ಲೆಯಲ್ಲಿ JDS ಭದ್ರಕೋಟೆ ಅಂತ ಕೂಡ ಕರೀತಾ ಇದ್ರು. ಆ ಕ್ಷೇತ್ರಗಳು ಈಗ ಕೈ ತಪ್ಪಿದೆ. ಈ ನಿಟ್ಟಿನಲ್ಲಿ ಏನು ಕೊರತೆ ಆಯಿತು ಅನ್ಸಿದ್ರಿ? ಏನಿಲ್ಲಿ ಬಹಳ ಪ್ರಮುಖವಾಗಿ ಏನು ಮಾಡ್ತಾ ಇದ್ರಿ? ಒಂದು ಚುನಾವಣೆ, ಒಂದು ಉಪಚುನಾವಣೆಯ ಫಲಿತಾಂಶವನ್ನ ಇಟ್ಕೊಂಡು ಇವತ್ತು ಜನ ಸಂಪೂರ್ಣವಾಗಿ ನಮ್ಮ ಕೈನ ಬಿಟ್ಟುಬಿಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ನನಗಂತೂ ಇಲ್ಲ. ಏಕೆಂದ್ರೆ ನಿರಂತರವಾಗಿ ಕಳೆದ 30 ವರ್ಷದಿಂದ ದೇವೇಗೌಡ ಸಾಹೇಬ್ರನ್ನ, ಕುಮಾರಣ್ಣ ಅವ್ರನ್ನ ರಾಜಕೀಯವಾಗಿ ಬೆಳೆಸಿರ್ತಕ್ಕಂಥ ಜಿಲ್ಲೆ ರಾಮನಗರ ಜಿಲ್ಲೆ. ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಮತ್ತು ಉಪಚುನಾವಣೆ ಅನಿರೀಕ್ಷಿತವಾಗಿ ಬಂತು. ಇವೆರಡರಲ್ಲೂ ನಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ಡೈರಿ ಚುನಾವಣೆನೂ ನಡೀತು. ಡೈರಿ ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಅವ್ರಿಗೆ ಅವರು ಬಲಿಷ್ಠರು ಅಂತಕ್ಕಂಥದ್ದನ್ನೇನು ಅನ್ಕೊಂಡಿದ್ದಾರೆ. ಆದರೆ ಇದು ಇದೇ ರೀತಿ ಇರಲಿಕ್ಕಿಲ್ಲ. ಜಯಮುತ್ತೂರು ಅವ್ರ ಚುನಾವಣೆ ಚನ್ನಪಟ್ಟಣದಲ್ಲಿ ಯಾವ ರೀತಿ ನಡೀತು ಅಂತಕ್ಕಂಥದ್ದು ಬಹುಶಃ ಇಡೀ ರಾಜ್ಯ ಗಮನಿಸಿದೆ. ಅಂತ ಒಂದು ಕೆಟ್ಟ ಚುನಾವಣೆ ಇತಿಹಾಸದಲ್ಲಿ ಎಂದೂ ಕೂಡ ನಡೆದಿಲ್ಲ. ಯಾವ್ಯಾವ ರೀತಿ ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು ಸೊಸೈಟಿಗಳನ್ನ, ಯಾವ್ಯಾವ ಸೊಸೈಟಿಗಳು ನಮ್ಮ ಹಿಡಿತದಲ್ಲಿದೆ, ಯಾರ್ಯಾರು ಜಯಮುತ್ತೂರ್ ಜೊತೆನಲ್ಲಿ ನಿಲ್ತಾರೆ ಅಂತಕ್ಕಂಥದ್ದನ್ನ ಎಲ್ಲವನ್ನ ಪರಿಗಣಿಸಿ ಯಾವ ರೀತಿ ಜಯಮುತ್ತೂರ ಸೋಲ್ಗೆ ಕಾಂಗ್ರೆಸ್ನ ಸಂಪೂರ್ಣ ಎಲ್ಲ ಮಹಾನಾಯಕರುಗಳು ಕಾರಣಕರ್ತರಾಗಿದ್ದಾರೆ. ಒಂದು ಯಾವಾಗ್ಲೂ ನಾನು ಹೇಳ್ತಾ ಇರ್ತೇನೆ, ಕಾಲಚಕ್ರ ತಿರುಗ್ತಾ ಇರುತ್ತೆ, ಅವಕಾಶಗಳು ಸಿಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಜನ ಅವಕಾಶವನ್ನ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ನಾವು ಇದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಪ್ರಾಮಾಣಿಕವಾಗಿ ಪಕ್ಷ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಪರವಾಗಿ ನಮಗೆ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ, ಮುಂದೇನು ಕೂಡ ಮಾಡ್ತೇವೆ. ನಾಳೆ ರಾಮನಗರ, ಕನಕಪುರ ಎರಡು ಕಡೆ ನಿಗದಿಯಾಗಿದೆ. ಕಾರ್ಯಕರ್ತರು ಮುಖಂಡರುಗಳಲ್ಲಿ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಬಹಳ ಒಂದು ಒಳ್ಳೆ ಉರುಪಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇಲ್ಲಿ ಏನು ಇವತ್ತೇ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಎದುರು ನೋಡ್ತಾ ಇಲ್ಲ. ಬಹಳ ಜನ ಅನ್ಕೊಂಡಿರ್ಬೋದು ಇನ್ನು 3 ವರ್ಷ ಇದೆಯಲ್ಲ ಚುನಾವಣೆಗೆ, ಈಗಲೇ ನಿಖಿಲ್ ಕುಮಾರಸ್ವಾಮಿ ಇಳಿದ್ಬಿಟ್ಟವನಲ್ಲ ಅಂತ. ನಾನಿವತ್ತು ಇಳಿದಿರ್ತಕ್ಕಂಥದ್ದು ಪಕ್ಷದ ಮುಖಂಡರು, ಕಾರ್ಯಕರ್ತರು ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ಏನು ಎದುರು ನೋಡ್ತಾ ಇದ್ದೇವೆ. ಜೊತೆಯಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಒಂದ್ ಕಡೆ ಹಿರಿಯರು ಮತ್ತೆ ಬಹುತೇಕ ಇನ್ನೊಂದಷ್ಟು ಜನ ಯುವಕರನ್ನ ಕೂಡ ಈ ಬಾರಿ ಪಕ್ಷ ಗುರುತಿಸಿ ಒಂದು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲರಲ್ಲೂ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಶಾಸಕರು ತಮ್ಮ ಅಸಹಾಯಕತೆಯನ್ನು ತೋರಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಪರಮೇಶ್ವರ್ ಅವರು ಹೇಳಿದ್ದಾರೆ ಸಿಎಂ ಹತ್ರ ದುಡ್ಡಿಲ್ಲ, ನಾವು ಕೇಂದ್ರ ಬರೀಬೇಕು ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಎಸ್ ಟ್ಯಾಕ್ಸ್ ಅಂತ ಒಂದು ಹೊಸ ಎಸ್ ಟ್ಯಾಕ್ಸ್ ನೀತಿಯನ್ನ ಜಾರಿಗೆ ತಗೊಂಡು ಬಂದಿದ್ದಾರೆ ಈಗಾಗಲೇ. ಎಸ್ ಟ್ಯಾಕ್ಸ್ ಅಂತ, ಅದು ಎಸ್ ಟ್ಯಾಕ್ಸ್ ಅಂದ್ರೆ ನೀವು ಬಹಳ ಬುದ್ಧಿವಂತರಿದ್ದೀರಿ, ನಾವು ಅದನ್ನೇನು ಹೇಳೋದಿಲ್ಲ, ಬಾಯ್ ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದ್ ಕಡೆ ಗುತ್ತಿಗೆದಾರರಿಗೆ ಗುತ್ತಿಗೆ ಮೀಸಲಾತಿ ಕೊಡ್ತಕ್ಕಂಥದಕ್ಕೆ ಅಲ್ಲಿ ಹಾಕ್ತಕ್ಕಂಥ ಟ್ಯಾಕ್ಸು, ಮತ್ತೆ ಪಾಪ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೊಂದು ಟ್ಯಾಕ್ಸು, ಮತ್ತೆ ತಾವೇ ಹೇಳ್ದಂಗೆ ಬಹಳ ಜನ ಇವತ್ತು ಪಕ್ಷದ ಶಾಸಕರ ಒಂದು ಅಸಹಾಯಕತೆ ಯಾವ ರೀತಿ ಇದೆ. ಒಂದು ವಸತಿಯನ್ನ ಇವತ್ತು ಅವ್ರು ತಗೊಳ್ಬೇಕು ಅಂತಕ್ಕಂಥದ್ದಾದ್ರೆ ನೇರವಾಗಿ ಹೋಗಿ ಪಾಪ ಸ್ವಪಕ್ಷೀಯರೇ ಆ ಮಂತ್ರಿಗಳನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವ್ರಿಗೆ ತಗೊಳ್ಳಕ್ ಆಗ್ತಾ ಇಲ್ಲ.
ಅದರಲ್ಲಿ ಮತ್ತೆ ಮಿಡ್ಲ್ ಮ್ಯಾನ್ಗಳ ಮೂಲಕ ಪಾಪ ಅವರ ಏನು ಪಂಚಾಯತಿ ಅಧ್ಯಕ್ಷರುಗಳು ಅವ್ರ ಲೆವೆಲಲ್ಲಿ ಇರ್ತಕ್ಕಂಥವ್ರು ಅವ್ರ ಕಡೆಯಿಂದ ಇವತ್ತು ಹೋಗಿ ವಸತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವೆಲ್ಲ ನೋಡಿದಾಗ ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಇವತ್ತು ವಿರೋಧ ಪಕ್ಷ ಮಾತನಾಡ್ತಕ್ಕಂಥದ್ದಲ್ಲ, ಸ್ವಪಕ್ಷೀಯರೇ ಮಾತನಾಡ್ತಾ ಇದ್ದಾರೆ. ಬಹುಶಃ ಮುಂದೆ ಈ ರಾಜ್ಯ ಸರ್ಕಾರ ಎಲ್ಲೋಗಿ ನಿಲ್ಲಿಸ್ತಾರೆ ನಮ್ಮ ರಾಜ್ಯವನ್ನ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. DK ಶಿವಕುಮಾರ್ ಸುರೇಶ್ ಅವರ ಆಶೀರ್ವಾದ ಇದ್ರೆ ಅನುದಾನ ಸಿಗುತ್ತೆ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ಎಲ್ಲಿದೆ ಆಶೀರ್ವಾದ? ಯಾರ ಆಶೀರ್ವಾದ ಇದೆ? ಆಶೀರ್ವಾದ ಇದ್ದಿದ್ರೆ ಮತ್ತೆ ಯಾಕೆ ಪಾಪ ಸ್ವಪಕ್ಷೀಯರೇ ಓಪನ್ ಆಗಿ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಮೊಳಕಾಲ್ಮೂರು ಶಾಸಕರು ಅವ್ರ ಪಾಪ DK ಶಿವಕುಮಾರ್ ಅವ್ರ ಆಶೀರ್ವಾದ ಇರೋರ್ಗೆ ಮಾತ್ರ ಅನುದಾನ ಸಿಗ್ತಾ ಇದೆಯಂತ. ಓಲಿ ಅವ್ರಿಗಾದ್ರೂ ಸಿಗ್ಲಿ ಪಾಪ. ಅವ್ರೇನಾರ ಲಿಸ್ಟ್ ಅಲ್ಲಿ ಇದಾರ ಅಥವಾ ಅವರು ಆ ಲಿಸ್ಟ್ ಅಲ್ಲಿ ಇಲ್ವಾ ನಮ್ಗೆ ಗೊತ್ತಿಲ್ಲ, ಅಥವಾ ಸುಮ್ಮನೆ ಹಿಂಗೆ ಬೊಗಳೆ ಭಾಷಣ ಗೊತ್ತಾಗ್ತಾ ಇಲ್ಲ ನಮ್ಗೆ. ಸರ್ಕಾರ ಯಾಕೆ ಈ ತರ ತಾರತಮ್ಯ ಮಾಡ್ತಿದೆ ಅಂತ ಅವ್ರು ಹೇಳೋ ಪ್ರಕಾರ ಹೋದ್ರು ತಾರತಮ್ಯ ಅಲ್ವಾ ಸರ್? ಒಬ್ರು ಆಶೀರ್ವಾದ ಇದ್ದವ್ರು ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ ಅನ್ನೋದು. ಎಲ್ಲಿ ಯಾರಿಗೇನ್ ಸಿಕ್ಕಿದೆ ಅಣ್ಣ? ಯಾರಿಗೇನ್ ಸಿಕ್ಕಿದೆ? ಈಗ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ನೋಡಿದ್ರೆ ಮೊನ್ನೆ ರಾಯಚೂರಲ್ಲಿ ಕೂತ್ಕೊಂಡು ಯಾವ ವಿಶೇಷ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇದೀರಿ ಅಂತ ಕೇಳ್ತಾರೆ. ಯಾರಿಗೂ 10 ರೂಪಾಯಿ ಅನುದಾನ ಇಲ್ಲ, ಬಿಡುಗಾಸ್ಬಿಟ್ಟಿಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ. ರಾಜ್ಯದ ಎಲ್ಲೆಡೆ ಬಹುತೇಕ ಜಿಲ್ಲೆಗಳು, ಹಲವಾರು ವಿಧಾನಸಭಾ ಕ್ಷೇತ್ರಗಳ ಮೊದಲನೇ ಹಂತದಲ್ಲಿ ಮೆಂಬರ್ಶಿಪ್ ಪ್ರಾರಂಭ ಆಗಿದೆ. ಈಗಾಗಲೇ ತುಮಕೂರು ಜಿಲ್ಲೆನಲ್ಲಿ ಪ್ರವಾಸವನ್ನ ಕೈಗೆತ್ತಿಕೊಂಡು ಮುಗಿಸಿದ್ದೇವೆ. ಬಹಳ ಯಶಸ್ವಿಯಾಗಿ ಮುಖಂಡರುಗಳು ಕಾರ್ಯಕರ್ತರು ಸ್ಪಂದಿಸಿದ್ದಾರೆ. ಜನರೊಂದಿಗೆ ಜನತಾದಳ ಬಹುಶಃ ಇದೇನು ನಮಗೇನು ಹೊಸದೇನಲ್ಲ. ನಿರಂತರವಾಗಿ ಪಕ್ಷ ಜನರ ಜೊತೆ ಇದ್ದು ಬೆರೆತು ಕಷ್ಟದಲ್ಲಿ ಪಕ್ಷ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದಿಂದ ಇವತ್ತಿನ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲೂ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಇವತ್ತು ಪ್ರಮುಖವಾಗಿ ತಾವು ಹೇಳಿದಂಗೆ ರಾಮನಗರ ಜಿಲ್ಲೆಯಲ್ಲಿ ಮೊದಲನೇದಾಗಿ ಇವತ್ತು ಚನ್ನಪಟ್ಟಣ ತಾಲೂಕಿನಿಂದಲೇ ಇವತ್ತೇನು ಮೆಂಬರ್ಶಿಪ್ ಅಭಿಯಾನವನ್ನು ಕೈಗೆ ಎತ್ಕೊಂಡಿದ್ದೇವೆ. ತಾಲೂಕು ಅಧ್ಯಕ್ಷರು ಜಯಮುತ್ತೂರವರು ಮತ್ತು ಈ ಭಾಗದ ಎಲ್ಲ ಪ್ರಮುಖ ಮುಖಂಡರ ಜೊತೆ ಮಾತನಾಡಿದ್ದೆ. ರಾಮನಗರ ಜಿಲ್ಲೆ ಮುಗಿಸಿದ ನಂತರ ಅಲ್ಲಿಂದ ಮತ್ತೆ ರಾಯಚೂರು, ಕೊಪ್ಪಳ ಭಾಗಕ್ಕೆಲ್ಲ ಹೋಗ್ತಾ ಇದ್ದೇವೆ. ಇವತ್ತು ಬಹಳ ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಹಿರಿಯರು, ಯುವಕರೆಲ್ಲ ಸ್ವಾಗತ ಕೋರಿದ್ದಾರೆ. ಸರ್, ಹಿಂದೆ 3 ಕ್ಷೇತ್ರದಲ್ಲೂ ಕೂಡ JDS ಇತ್ತು ಈ ಜಿಲ್ಲೆಯಲ್ಲಿ. JDS ಭದ್ರಕೋಟೆ ಅಂತ ಕೂಡ ಕರೀತಾ ಇದ್ರು. ಆ ಕ್ಷೇತ್ರಗಳು ಈಗ ಕೈ ತಪ್ಪಿದೆ. ಈ ನಿಟ್ಟಿನಲ್ಲಿ ಏನು ಕೊರತೆ ಆಯಿತು ಅನ್ಸಿದ್ರಿ? ಏನಿಲ್ಲಿ ಬಹಳ ಮುಖ್ಯವಾಗಿ ಏನು ಮಾಡ್ತಾ ಇದ್ರಿ? ಒಂದು ಚುನಾವಣೆ, ಒಂದು ಉಪಚುನಾವಣೆಯ ಫಲಿತಾಂಶವನ್ನ ಇಟ್ಕೊಂಡು ಇವತ್ತು ಜನ ಸಂಪೂರ್ಣವಾಗಿ ನಮ್ಮ ಕೈನ ಬಿಟ್ಟುಬಿಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ನನಗಂತೂ ಇಲ್ಲ. ಏಕೆಂದ್ರೆ ನಿರಂತರವಾಗಿ ಕಳೆದ 30 ವರ್ಷದಿಂದ ದೇವೇಗೌಡ ಸಾಹೇಬ್ರನ್ನ, ಕುಮಾರಣ್ಣ ಅವ್ರನ್ನ ರಾಜಕೀಯವಾಗಿ ಬೆಳೆಸಿರ್ತಕ್ಕಂಥ ಜಿಲ್ಲೆ ರಾಮನಗರ ಜಿಲ್ಲೆ. ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಮತ್ತು ಉಪಚುನಾವಣೆ ಅನಿರೀಕ್ಷಿತವಾಗಿ ಬಂತು. ಇವೆರಡರಲ್ಲೂ ನಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ಡೈರಿ ಚುನಾವಣೆನೂ ನಡೀತು. ಡೈರಿ ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಅವ್ರಿಗೆ ಅವರು ಬಲಿಷ್ಠರು ಅಂತಕ್ಕಂಥದ್ದನ್ನೇನು ಅನ್ಕೊಂಡಿದ್ದಾರೆ. ಆದರೆ ಇದು ಇದೇ ರೀತಿ ಇರಲಿಕ್ಕಿಲ್ಲ. ಜಯಮುತ್ತೂರ್ ಅವ್ರ ಚುನಾವಣೆ ಚನ್ನಪಟ್ಟಣದಲ್ಲಿ ಯಾವ ರೀತಿ ನಡೀತು ಅಂತಕ್ಕಂಥದ್ದು ಬಹುಶಃ ಇಡೀ ರಾಜ್ಯ ಗಮನಿಸಿದೆ. ಅಂತ ಒಂದು ಕೆಟ್ಟ ಚುನಾವಣೆ ಇತಿಹಾಸದಲ್ಲಿ ಎಂದೂ ಕೂಡ ನಡೆದಿಲ್ಲ. ಯಾವ್ಯಾವ ರೀತಿ ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು ಸೊಸೈಟಿಗಳನ್ನ, ಯಾವ್ಯಾವ ಸೊಸೈಟಿಗಳು ನಮ್ಮ ಹಿಡಿತದಲ್ಲಿದೆ, ಯಾರ್ಯಾರು ಜಯಮುತ್ತು ಅವ್ರ ಜೊತೆನಲ್ಲಿ ನಿಲ್ತಾರೆ ಅಂತಕ್ಕಂಥದ್ದನ್ನ ಎಲ್ಲವನ್ನ ಪರಿಗಣಿಸಿ ಯಾವ ರೀತಿ ಜಯಮುತ್ತು ಅವರ ಸೋಲ್ಗೆ ಕಾಂಗ್ರೆಸ್ನ ಸಂಪೂರ್ಣ ಎಲ್ಲ ಮಹಾನಾಯಕರುಗಳು ಕಾರಣಕರ್ತರಾಗಿದ್ದಾರೆ. ಒಂದು ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ಕಾಲಚಕ್ರ ತಿರುಗ್ತಾ ಇರುತ್ತೆ, ಅವಕಾಶಗಳು ಸಿಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಜನ ಅವಕಾಶವನ್ನ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ನಾವು ಇದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಪ್ರಾಮಾಣಿಕವಾಗಿ ಪಕ್ಷ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಪರವಾಗಿ ನಮಗೆ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ, ಮುಂದೇನು ಕೂಡ ಮಾಡ್ತೇವೆ. ನಾಳೆ ರಾಮನಗರ, ಕನಕಪುರ ಎರಡು ಕಡೆ ನಿಗದಿಯಾಗಿದೆ. ಕಾರ್ಯಕರ್ತರು ಮುಖಂಡರುಗಳಲ್ಲಿ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಬಹಳ ಒಂದು ಒಳ್ಳೆ ಉರುಪಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇಲ್ಲಿ
ಏನು ಇವತ್ತೇ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು ಎದುರು ನೋಡ್ತಾ ಇಲ್ಲ. ಬಹಳ ಜನ ಅನ್ಕೊಂಡಿರ್ಬೋದು ಇನ್ನು 3 ವರ್ಷ ಇದೆಯಲ್ಲ ಚುನಾವಣೆಗೆ, ಈಗಲೇ ನಿಖಿಲ್ ಕುಮಾರಸ್ವಾಮಿ ಇಳಿದ್ಬಿಟ್ಟವನಲ್ಲ ಅಂತ. ನಾನಿವತ್ತು ಇಳಿದಿರ್ತಕ್ಕಂಥದ್ದು ಪಕ್ಷದ ಮುಖಂಡರು ಕಾರ್ಯಕರ್ತರು ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ಏನು ಎದುರು ನೋಡ್ತಾ ಇದ್ದೇವೆ. ಜೊತೆಯಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಒಂದ್ ಕಡೆ ಹಿರಿಯರು ಮತ್ತೆ ಬಹುತೇಕ ಇನ್ನೊಂದಷ್ಟು ಜನ ಯುವಕರನ್ನ ಕೂಡ ಈ ಬಾರಿ ಪಕ್ಷ ಗುರುತಿಸಿ ಒಂದು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲರಲ್ಲೂ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಕಾಂಗ್ರೆಸ್ ಶಾಸಕರು ತಮ್ಮ ಅಸಹಾಯಕತೆಯನ್ನು ತೋರಿಸ್ಕೊಂತಾ ಇದ್ದಾರೆ ಸರ್ಕಾರದ ವಿರುದ್ಧ. ಪರಮೇಶ್ವರ್ ಅವರು ಹೇಳಿದ್ದಾರೆ ಸಿಎಂ ಹತ್ರ ದುಡ್ಡಿಲ್ಲ, ನಾವು ಕೇಂದ್ರ ಬರೀಬೇಕು ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಎಸ್ ಟ್ಯಾಕ್ಸ್ ಅಂತ ಒಂದು ಹೊಸ ಎಸ್ ಟ್ಯಾಕ್ಸ್ ನೀತಿಯನ್ನ ಜಾರಿಗೆ ತಗೊಂಡು ಬಂದಿದ್ದಾರೆ ಈಗಾಗಲೇ. ಎಸ್ ಟ್ಯಾಕ್ಸ್ ಅಂತ ಅದು ಏನ್ ಸರ್ ಎಸ್ ಟ್ಯಾಕ್ಸ್ ಅಂದ್ರೆ ನೀವು ಬಹಳ ಬುದ್ಧಿವಂತರಿದ್ದೀರಿ, ನಾವು ಅದನ್ನೇನು ಹೇಳೋದಿಲ್ಲ, ಬಾಯ್ ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದ್ ಕಡೆ ಗುತ್ತಿಗೆದಾರರಿಗೆ ಗುತ್ತಿಗೆ ಮೀಸಲಾತಿ ಕೊಡ್ತಕ್ಕಂಥದಕ್ಕೆ ಅಲ್ಲಿ ಹಾಕ್ತಕ್ಕಂಥ ಟ್ಯಾಕ್ಸು, ಮತ್ತೆ ಪಾಪ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೊಂದು ಟ್ಯಾಕ್ಸು, ಮತ್ತೆ ತಾವೇ ಹೇಳ್ದಂಗೆ ಬಹಳ ಜನ ಇವತ್ತು ಪಕ್ಷದ ಶಾಸಕರ ಒಂದು ಅಸಹಾಯಕತೆ ಯಾವ ರೀತಿ ಇದೆ, ಒಂದು ವಸತಿಯನ್ನ ಇವತ್ತು ಅವ್ರು ತಗೊಳ್ಬೇಕು ಅಂತಕ್ಕಂಥದ್ದಾದ್ರೆ ನೇರವಾಗಿ ಹೋಗಿ ಪಾಪ ಸ್ವಪಕ್ಷೀಯರೇ ಆ ಮಂತ್ರಿಗಳನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವ್ರಿಗೆ ತಗೊಳ್ಳಕ್ ಆಗ್ತಾ ಇಲ್ಲ. ಅದರಲ್ಲಿ ಮತ್ತೆ ಮಿಡ್ಲ್ ಮ್ಯಾನ್ಗಳ ಮೂಲಕ ಪಾಪ ಅವರ ಏನು ಪಂಚಾಯತಿ ಅಧ್ಯಕ್ಷರುಗಳು ಅವ್ರ ಲೆವೆಲಲ್ಲಿ ಇರ್ತಕ್ಕಂಥವ್ರು ಅವ್ರ ಕಡೆಯಿಂದ ಇವತ್ತು ಹೋಗಿ ವಸತಿಯನ್ನ ಪಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವೆಲ್ಲ ನೋಡಿದಾಗ ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಇವತ್ತು ವಿರೋಧ ಪಕ್ಷ ಮಾತನಾಡ್ತಕ್ಕಂಥದ್ದಲ್ಲ, ಸ್ವಪಕ್ಷೀಯರೇ ಮಾತನಾಡ್ತಾ ಇದ್ದಾರೆ. ಬಹುಶಃ ಮುಂದೆ ಈ ರಾಜ್ಯ ಸರ್ಕಾರ ಎಲ್ಲೋಗಿ ನಿಲ್ಲಿಸ್ತಾರೆ ನಮ್ಮ ರಾಜ್ಯವನ್ನ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. DK ಶಿವಕುಮಾರ್ ಸುರೇಶ್ ಅವರ ಆಶೀರ್ವಾದ ಇದ್ರೆ ಅನುದಾನ ಸಿಗುತ್ತೆ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ಎಲ್ಲಿದೆ ಆಶೀರ್ವಾದ? ಯಾರ ಆಶೀರ್ವಾದ ಇದೆ? ಆಶೀರ್ವಾದ ಇದ್ದಿದ್ರೆ ಮತ್ತೆ ಯಾಕೆ ಪಾಪ ಸ್ವಪಕ್ಷೀಯರೇ ಓಪನ್ ಆಗಿ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಮೊಳಕಾಲ್ಮೂರು ಶಾಸಕರು ಅವ್ರ ಪಾಪ DK ಶಿವಕುಮಾರ್ ಅವ್ರ ಆಶೀರ್ವಾದ ಇರೋರ್ಗೆ ಮಾತ್ರ ಅನುದಾನ ಸಿಗ್ತಾ ಇದೆಯಂತ. ಒಲಿ ಅವ್ರಿಗಾದ್ರೂ ಸಿಕ್ಲಿ ಪಾಪ, ಅವ್ರೇನಾರು ಆ ಲಿಸ್ಟ್ ಅಲ್ಲಿ ಇದಾರ ಅಥವಾ ಅವರು ಆ ಲಿಸ್ಟ್ ಅಲ್ಲಿ ಇಲ್ವಾ ನಮ್ಗೆ ಗೊತ್ತಿಲ್ಲ, ಅಥವಾ ಸುಮ್ಮನೆ ಹಿಂಗೆ ಬೊಗಳೆ ಭಾಷಣ ಗೊತ್ತಾಗ್ತಾ ಇಲ್ಲ ನಮ್ಗೆ. ಸರ್ಕಾರ ಯಾಕೆ ಈ ತರ ತಾರತಮ್ಯ ಮಾಡ್ತಿದೆ ಅಂತ ಅವ್ರು ಹೇಳೋ ಪ್ರಕಾರ ಹೋದ್ರು ತಾರತಮ್ಯ ಅಲ್ವಾ ಸರ್? ಒಬ್ರು ಆಶೀರ್ವಾದ ಇದ್ದವ್ರು ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ ಅನ್ನೋದು. ಎಲ್ಲಿ ಯಾರಿಗೇನ್ ಸಿಕ್ಕಿದೆ ಅಣ್ಣ, ಯಾರಿಗೇನ್ ಸಿಕ್ಕಿದೆ? ಈಗ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ನೋಡಿದ್ರೆ ಮೊನ್ನೆ ರಾಯಚೂರಲ್ಲಿ ಕೂತ್ಕೊಂಡು ಯಾವ ವಿಶೇಷ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಯಾರಿಗೂ 10 ರೂಪಾಯಿ ಅನುದಾನ ಇಲ್ಲ, ಬಿಡುಗಾಸ್ ಬಿಟ್ಟಿಲ್ಲ, ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ.